ಸೊ ಹೈ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಸೊ ಫುಲ್ ತೋರಿಸ್ಕೊಂಡೇವಿ ನಾವು. ಮುರುಡೇಶ್ವರಿಗೆ ಹೋಗ್ಬೇಕು. ಇನ್ನು ಮುರುಡೇಶ್ವರಿಗೆ ಹೋಗಿ ನೆಕ್ಸ್ಟ್ ಯಾಣ ಕೇವ್ಸ್. ನಿನಗೆ ಯಾರು ಬಾ ಅಂದ್ರೆ ಆ ಕಡೆ ಹಾಸಿ. ಓ ಮೈ ಗಾಡ್. ಸೊ ಫ್ಯಾಮ್ ನಾವು ಈಗ ಜಸ್ಟ್ ಬಂದೀವಿ ಮುರುಡೇಶ್ವರ್ಗೆ. ಮಳೆ ಅಂದ್ರೂ ಭಾಳ ಆಗೈತಿ. ಸೊ ಅದಕ್ಕೆ ಒಂದು ರೇಣುಗೊಂಡು ಒಂದು ಕೊಟ್ಟೆ ಎಲ್ಲರೂ ನಾಲ್ಕು ಮಂದಿ ರೇಣು ಕೊಟ್ಟು ತೊಗೊಂಡಿವಿ. ಈ ಬೋಡಿ ಮಗ ನನಗೆ ತೊಗೊಂಡಾನೆ. ಏಯ್ ಚಪ್ಪಲ್ ತಳಗೆ ಮಾಡ. ಸೊ ಈಗ ಇಲ್ಲಿ ನಿಮಗೂ ಸ್ವಲ್ಪ ದರ್ಶನ ಅದು ಮಾಡಿಸ್ತೇವಂತೆ. ಸೊ ಫ್ಯಾಮ್ ಸೆಟೊಂದಾಗಿರಿ ಸ್ವಲ್ಪ ಇಲ್ಲಿ ಹಾಲ್ಚಾಲ್ ಹೆಂಗೈತೆ ಅಂತ ತೋರಿಸ್ತೇನಂತ. ಏನತ್ಲಿ ಏನಿಲ್ಲ, ಇಲ್ಲಿ ಲಿಫ್ಟ್ನಾಗ ಹೋಗ್ಬೋದು. ಇಲ್ಲಿ ರೊಕ್ಕ ಐತೆ ಅಲ್ಲಿ ಮ್ಯಾಲೆ ಹೋಗಿ ಗೊತ್ತಿಲ್ಲ ಎಲ್ಲಿ ಧರ್ಮಸ್ಥಳ ಅನ್ನತ್ತೆ ನೋಡಿ. ಮುರುಡೇಶ್ವರ ಅನ್ನೋದು ಬಿಟ್ಟು ಜಲ್ದಿ ಬರ್ರೋ ಲಘು ಲಘು. ಓಯ್ ಬಾ ಮ್ಯಾಲೆ ದೇವ್ರಿಗೆ ನೋಡಿ ಬರೋ ಬಾ ಫಸ್ಟ್. ಅಲ್ಲ ನಾ ಏನು ಆಡ್ದಂಗ ಅಂತ ಹೇಳಿ ನೀವ ಹೇಳ್ಬಿಡ್ರಿ. ಸುಸ್ತು ಆಟ ಆಡೋಗ್ಬಿಡ್ರಿ. ನಾನು ನಿಂಗೆ ಹೊಸ ಅಂಗಿ ಕೊಡಿಸ್ತೇನೆ. ಲಾಟ್ರಿ ಅಬ್ಬವ್ವ ಲಾಟ್ರಿ. ಓಕೆ ಬಂದ್ ಮಾಡಿ ಅಲ್ಲಿ ಮುಂದೆ ಮಾಡುವಂತೆ ಸ್ವಲ್ಪ ಎಲ್ಲ ಮಾಡೋದ್ರೆ ಮತ್ತೆ ಸೊ ಗೈಸ್ ನಾವು ಮುರುಡೇಶ್ವರಕ್ಕೆ ಹೋಗಿ
ಈಗ ವಾಪಸ್ ಇಕೋ ಬೀಚಿಗೆ ಬಂದೇವಿ. ಯಾಕಂದ್ರೆ ನಾವು ಇಕೋ ಬೀಚ್ದಾಗ ಆಟ ಆಡೋ ಮುಂದೆ ಫುಲ್ ಮಳೆ ಬಂದಿತ್ತು. ಈಗ ನೋಡ್ರಿ ಸ್ವಲ್ಪ ಬಿಸಿಲು ಬಿದ್ದೈತಿ. ಸೊ ಅದ್ರ ಸಂಬಂಧ ನಾವು ವಾಪಸ್ ಇನ್ನೂ ಟೈಮ್ ಐತಲ್ಲ, ಈಗ ಜಸ್ಟ್ 1:30 ಆಗಿತ್ತು. ಸೊ ಇನ್ನೊಂದು ಸ್ವಲ್ಪ ಆಟ ಆಡಿ ಆಮೇಲೆ ಯಾನಾಗ ಹೋಗ್ಬೇಕಂತ ಐತಿ ಪ್ಲ್ಯಾನ್ ನಮ್ದು. ಸೊ ಯಾನಾಗ ಹೋಗಿ ಅದು ನೋಡ್ಕೊಂಡೆ ಡೈರೆಕ್ಟ್ ಇವಾಗ ಊಟ ಮಾಡಬೇಕು. ಊಟ ಮಾಡಿಲ್ಲ ಇನ್ನು. ಊಟ ಮಾಡಿ ಯಾನಾಗ ಹೋಗಿ ಯಾನಾಗ ಕೇವ್ಸ್ ನೋಡ್ಕೊಂಡು ಮನೆಗೆ ಹೋಗ್ತೀವಿ. ಸೊ ಈಗ ನಾವು ಇಕೋ ಬೀಚ್ದಾಗ ಅಷ್ಟೇ ಜಸ್ಟ್ ಆಟ ಆಡೋದೇವಿ. ಆಗಲೇ ಫೋಟೋಸ್ ಎಲ್ಲ ತಗೊಂಡಿದ್ವಿ, ಬಟ್ ಈಗ ಹಂಗೆ ಮಜಾ ಮಾಡಕ್ಕಂತ ಹೇಳಿ ಬಂದಿರೋದು. ಆಗಲೇ ನಾವು ಬಂದಾಗ ಅಷ್ಟಿರಲಿಲ್ಲ, ಅಂದ್ರೆ ವೇವ್ಸ್ ಎಲ್ಲ ಅಷ್ಟಿರಲಿಲ್ಲ, ಫುಲ್ ಆ ಕಡೆ ಇರ್ತದ. ಈಗ ನೋಡ್ರಿ ಇಲ್ಲಿ ತನಕ ಬರಾತೈತಿ. ಈಗ ನೋಡ್ರಿ ಇಲ್ಲಿ ತನಕ ಬರಾತೈತಿ. ಫುಲ್ ಹೆವಿ ಅಂದ್ರೆ ಮಳೆ ಆತ್ಲ, ಸೊ ಜಾಸ್ತಿ ಬರಾತೈತಿ. ಈಗ ನೋಡ್ರಿ ಇಲ್ಲ ನೀವು, ಇವರು ಮಜಾ ಮಾಡತ್ತಾರ ಎಲ್ಲರೂ. ಸ್ವಲ್ಪ ಮಂದಿ ಇವರಿಬ್ರು ಫೋಟೋಸ್ ತಗೊಳತ್ತಾರೆ. ಹಗರೋ ಫುಲ್ ಜೋರ್ ಅದಾವ ಇಲ್ಲ ವೇವ್ಸ್. ಮುರುಡೇಶ್ವರಿಗೆ ಹೋಗಿ ಮುರುಡೇಶ್ವರದಾಗ ಫುಲ್ ಹೆವಿ ರೇನ್ ಐತಿ. ಸೊ ಅಲ್ಲೇ ನಮಗೆ ಬಿಟ್ಟಿಲ್ಲ ಅಂದ್ರೆ ಅಲಾವಿಲ್ಲ ಅಲ್ಲೇ. ಫುಲ್ ಅಂದ್ರೆ ಭಾಳ ಅಲ್ಲಿಗೋಡ್ ಅದಾವಲ್ಲ, ಸೊ ಅದ್ರ ಸಂಬಂಧ ನಮಗೆ ಬಿಟ್ಟಿಲ್ಲ. ಸೊ ವಾಪಸ್ ನಾವು ಬೀಚಿಗೆ ಇನ್ನೊಂದು ಸ್ವಲ್ಪ ಬಂದು ಮಜಾ ಮಾಡಿದ್ರ ಅಂತ ಹೇಳಿ ಇಕೋ ಬೀಚಿಗೆ ಬಂದಿದ್ವಿ. ಸೊ ಈಗ ನೆಕ್ಸ್ಟ್ ನಾವು ಊಟ ಮಾಡಿ ಯಾನ ಕೆಲ್ಸಕ್ಕೆ ಹೋಗ್ತೀವಿ. ಯಾನ ಕೆಲ್ಸಕ್ಕೆ ಹೋಗಿದ್ದು ನಾನು ತೋರಿಸ್ತೇನೆ ಅಂತ. ಸೊ ಅಲ್ಲಿಂದ ಸೇತುವನಾಗಿದ್ದು ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ. ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ. ಹಗಲಲಿ ತಿರುಗಿ ಬಳಲಿದೆ, ಇರುಳಲಿ ಬಯಸಿ ಕೊರಗಿದೆ. ದಿನವೂ ನಿನ್ನ ನಾ ಕಾಣದೆ ಯಾನ ನೋಡೋಕ್ಕಂತ ಹೋದ್ವಿ. ಅಲ್ಲೆಲ್ಲ ಟಿಕೆಟ್ ತೊಗೊಂಡು ರೆಡಿ ಆಗಿದ್ವಿ ಹೋಗ್ಬೇಕಂತೇಳಿ. ಅಲ್ಲಿಂದ 2 ಕಿಲೋಮೀಟ್ರ್ ಟ್ರಕ್ಕಿಂಗ್ ಮಾಡಬೇಕಿತ್ತು. ಸೊ ಟ್ರಕ್ಕಿಂಗ್ ಮಾಡೋಕೆ 45 ಮಿನಿಟ್ಸ್ ಬೇಕಿತ್ತು. ಅಲ್ಲಿ ಹೋಗ್ಬೇಕಂದ್ರೆ ಮಳೆ ಜಾಸ್ತಿ ಬಂದುಬಿಟ್ಟು ನಮಗೆ ಹೋಗೋಕ್ಕಾಗಿಲ್ಲ. ಜಾಸ್ತಿ ಕತ್ಲಾಗಿತ್ತು. ಫಾರೆಸ್ಟ್ ಏರಿಯಾ ಇದ್ದಿದ್ದಕ್ಕೆ ನಾವು ಅಲ್ಲಿ ಹೋಗ್ದೆ ನೋಡ್ದೆ ವಾಪಸ್ ಬಂದ್ವಿ. ಯಾನ ಕೇವ್ಸ್ ನೋಡ್ಕೊಂಡು ನಾವು ಡೈರೆಕ್ಟ್ ಧಾರವಾಡಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಧಾರವಾಡಿಗೆ ಹೋಗಬೇಕಿದ್ರೆ ಶಿರ್ಸಿನೂ ಅಲ್ಲೇ ನಮಗೆ ಹತ್ತಿತ್ತು. ಅದ್ರ ಮೇಲೇನೆ ಹೋಗ್ಬೇಕಿತ್ತು ನಾವು, ಶಿರ್ಸಿ ಮೇಲೇನ. ಸೊ ನಾಗರಾಜನ ಹೇಳಿದ ಇಲ್ಲಿ ತನಕ ಬಂದೇವಿ, ಗುಡಿನೂ ನೋಡ್ಕೊಂಡು ಹೋಗ್ಬಿಡೋಣ ಬರ್ರಿ ಶಿರ್ಸಿದ ಅಂಥೇಳಿ. ನಾವು ಹೋಗ್ಬೇಕಂತ ಏನು ಅಂದ್ಕೊಂಡಿರಲಿಲ್ಲ. ಅಲ್ಲೇ ಆನ್ ದ ವೇ ನಮಗೆ ಹತ್ತತ್ತು ಅಂತ ಹೇಳಿ ನಾವು ಶಿರ್ಸಿಗೆ ಹೋದ್ವಿ ನೋಡ್ಬೇಕಂಥೇಳಿ. ನಾವು ಹೋಗಿರಲಿಲ್ಲ ಶಿರ್ಸಿಗೆ ಯಾವಾಗೂ. ಸೊ ಅಲ್ಲಿ ಗುಡಿಗೆ ಹೋದ್ವಿ, ಮಾರಿಕಾಂಬಾ ದೇವಿ ದರ್ಶನನೂ ಮಾಡ್ಕೊಂಡ್ವಿ. ಚಲೋ ಇತ್ತು ಗುಡಿ, ಮಸ್ತ್ ಇತ್ತು. ಅಟ್ಮಾಸ್ಫಿಯರ್ ಸೈಡ್ ಎಲ್ಲ ಭಾರಿ ಇತ್ತು. ಸೊ ಗುಡಿಗೆ ಹೋಗಿ ನೋಡ್ಕೊಂಡು ಬಂದಮೇಲೆ ಚಳಿ ಜಾಸ್ತಿ ಇರೋದ್ರಿಂದ ನಾವು ಚಹಾ ಕುಡಿಬೇಕಂತ ಹೇಳಿ ಹೋಟೆಲಿಗೆ ಹೋಗಿ ಚಹಾ ಎಲ್ಲ ಕುಡ್ಕೊಂಡು ಒಂದು 5 ನಿಮಿಷ ನಿಂತು ಆಮೇಲೆ ನಾವು ಧಾರವಾಡಿಗೆ ರಿಟರ್ನ್ ಆದ್ವಿ.